ಪೆನ್ ಡ್ರೈವ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅದೇ ವಿಷಯ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಅಜ್ಞಾತ ಸ್ಥಳದಿಂದ ಆಡಿಯೋ ಲೀಕ್. ವಕೀಲ ದೇವರಾಜೇಗೌಡ ಖಾಕಿ ಕೈಗೆ ಲಾಕ್. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಿರಿಯೂರು ಬಳಿ ಬಂಧಿಸಿದ್ದ ಪೊಲೀಸರು ಬೆಳ್ಳಂಬೆಳಗ್ಗೆ ಹೊಳೆ ನರಸೀಪುರ ಠಾಣೆಗೆ ಕರೆದೊಯ್ದರು. ಸಿಪಿಐ ಕಚೇರಿಯಲ್ಲಿ ವಕೀಲ ದೇವರಾಜೇಗೌಡ ವಿಚಾರಣೆ ನಡೆಸಿದರು. ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಐಪಿಸಿ ಸೆಕ್ಷನ್ 376 ಅಡಿ ಕೇಸ್ ದಾಖಲು ಮಾಡಿದ್ದು, ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಇನ್ನು ದೇವರಾಜೇಗೌಡ ವಶಕ್ಕೆ ಪಡೆದ ಬೆನ್ನಲ್ಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ. ರಾಜಕಾರಣಿಗಳ ಆಡಿಯೋ ತಡೆಯಲು ವಶಕ್ಕೆ ಪಡೆಯಲಾಯಿತಾ ಅನ್ನುವ ಅನುಮಾನ ಎದ್ದಿದೆ. ಯಾಕಂದ್ರೆ ಮಾರ್ಚ್ 31ಕ್ಕೆ ಜಾತಿ ನಿಂದನೆ, ಏಪ್ರಿಲ್ 1ಕ್ಕೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ಎಫ್ಐಆರ್ ಆಗಿ 45 ದಿನಗಳ ಬಳಿಕ ಬಂಧಿಸಿದ್ದು ಯಾಕೆ ಅನ್ನುವ ಪ್ರಶ್ನೆ ಇದೆ. ಇನ್ನು ಹಾಸನ, ಬೆಂಗಳೂರಿಗೆ ಓಡಾಡಿಕೊಂಡಿದ್ದ ದೇವರಾಜೇಗೌಡನನ್ನ ಪೊಲೀಸರು ಆಗ ವಶಕ್ಕೆ ಪಡೆಯಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಅಶ್ಲೀಲ ವಿಡಿಯೋ ಬಗ್ಗೆ ದೇವರಾಜೇಗೌಡ ಇತ್ತೀಚೆಗೆ ಡಿಕೆಶಿ ಮತ್ತು ಶಿವರಾಮೇಗೌಡ ಮಾತಾಡಿದ್ದಾರೆ ಎನ್ನುವ ಆಡಿಯೋ ರಿಲೀಸ್ ಮಾಡಿದ್ರು. ಈ ಆಡಿಯೋ ರಿಲೀಸ್ ಆಗಿ ಕೆಲವೇ ಗಂಟೆಗಳಲ್ಲಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಇದರ ಕುರಿತು ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ದೇವರಾಜೇಗೌಡ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ಅಂದ್ರು. ನನಗೆ ಗೊತ್ತಿಲ್ಲ, ನಾನು ಕಡಪಾಗ ಹೋಗ್ತಾ ಇದ್ದೀನಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಡಪಾಗ ಹೋಗಿ ಮಡಗ್ಸಿರಾಗ ಹೊರಟು ಬರಬೇಕು. ಎಲೆಕ್ಷನ್ನು ನಾನು ಮನೆಯಿಂದ ಪೇಪರ್ ಈಗ ಓದ್ತಾ ಇದ್ದೀನಿ. ಆಲ್ ನೈಟ್ ಐ ವಾಸ್ ವೆರಿ ಬಿಸಿ. ನಾನು ಹೋಗಿ ಬಂದ ಮೇಲೆ ಅದೇನು ನೋಡ್ಬಿಟ್ಟು ನಮ್ಮ ಒಟ್ನಲ್ಲಿ ವಕೀಲ ದೇವರಾಜೇಗೌಡ ಬಂಧನಕ್ಕೆ ಕಾರಣವಾಗಿದ್ದೇನು? ರಾಜಕೀಯಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅಥವಾ ಸುಖಾಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯಲಾಗ್ತಾ ಇದೆಯಾ ಅನ್ನೋದು ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ರಾಜ್ಯದಾದ್ಯಂತ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದ್ದ ಹಾಗೇನೆ ಸಿಕ್ಕಾಪಟ್ಟೆ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗಿದೆ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡ ನಡೆಸಿದ ಸಂದರ್ಶನದಲ್ಲಿ ವಕೀಲ ದೇವರಾಜೇಗೌಡ ಸ್ಫೋಟಕ ಮಾಹಿತಿ ನೀಡಿದ್ದು, ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ಕೋಲಾಹಲ ಎಬ್ಬಿಸಿದ ಪೆನ್ಡ್ರೈವ್, ದೇವರಾಜೇಗೌಡ ಮಾತಿನ ಸಂಚಲನ. ಹಾಸನ ಸಂಸದ ಜೆಡಿಎಸ್ ಯುವ ನಾಯಕ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಇಡೀ ಪ್ರಕರಣದಲ್ಲಿ ರಕ್ಷಣೆ ಮತ್ತು ನ್ಯಾಯ ಕೊಡಿಸುವ ಕೆಲಸದ ಬದಲು ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪದ ಅಖಾಡವಾಗಿದೆ. ಈ ಮಧ್ಯೆ ಪ್ರಕರಣದ ಪ್ರಮುಖ ಪಾತ್ರ ವಹಿಸಿರುವ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡರ ಸಂದರ್ಶನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಮಾಡಲಾಗಿದ್ದು, ಪ್ರಕರಣದ ಮಾಹಿತಿಯನ್ನ ದೇವರಾಜೇಗೌಡ ತಿಳಿಸಿದ್ದಾರೆ. ಬನ್ನಿ ನೋಡೋಣ. 2976 ಚಿತ್ರಗಳು ಇವೆ, ವಿಡಿಯೋ ಅಲ್ಲ. ನನಗೆ ಕೊಟ್ಟಂತ ವ್ಯಕ್ತಿ ಅಂದ್ರೆ ನನಗೆ ಆ ವ್ಯಕ್ತಿ ಲ್ಯಾಪ್ಟಾಪ್ ಆಗಿ ತೋರಿಸಿದ್ನಲ್ಲ, 2296 ನಂಬರ್ಸ್ ಫಿಕ್ಸ್. ಅದು ಪಿಕ್ಸ್ ಇದೆ ಅದರಲ್ಲಿ ಅಂತ ಅಷ್ಟೇ. ಚಿತ್ರಗಳು, ನಾನು ವ್ಯಕ್ತಿಗಳಲ್ಲ. ನಾನು ಪತ್ರ ಬರೆದಿರೋದು ಕೂಡ ಅಲ್ಲಿ 2296 ಚಿತ್ರಗಳು ಕನ್ನಡದ ಚಿತ್ರಗಳು. ಡಿಕೆ ಬ್ರದರ್ಸ್ ಭೇಟಿಯಾಗಿದ್ದ ಕಾರ್ತಿಕ್ ಗೌಡ,
MLA ಕ್ಯಾಂಡಿಡೇಟ್ ಆಗಿದ್ದಂತ ಶ್ರೇಯಸ್ ಪಟೇಲ್ ಮತ್ತು ಆತನ ಸ್ನೇಹಿತರು ಓಕೆ ಪುಟ್ಟಿ ಎಲಿಯಾಸ್ ಪುಟ್ಟರಾಜ್ ಅನ್ನೋರು ಇವರಿಬ್ರು ಸೇರಿ ಕಾರ್ತಿಕ್ ಒಟ್ಟು 4 ಜನ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಓಕೆ DK ಸುರೇಶ್ ಅವ್ರು ಭೇಟಿ ಮಾಡ್ತಾರೆ. ಓಕೆ ತದನಂತರ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಓಕೆ DK ಸುರೇಶ್ ಅವ್ರ ಮಾತಾಡಿದ್ರೆ DK ಸುರೇಶ್ ಅವರೇ DK ಶಿವಕುಮಾರ್ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೆನ್ ಡ್ರೈವ್ ಹಂಚಿದವರ ಬಗ್ಗೆ SITಗೆ ಮಾಹಿತಿ. ಯಾಕೆ ಹೇಳ್ತಾನೆ ಅಂದ್ರೆ ಒಬ್ಬ ನವೀನ್ ಗೌಡ ಅಂತೇಳಿ ನಮ್ಮ ಹತ್ರ 80-90 ಪೆನ್ ಡ್ರೈವ್ ಬಂದಿದೆ. ಅಲ್ಲಿ Okay. ನಾನು ಇಂಥವ್ರಿಗೆ ಕೊಟ್ಟಿದ್ದೀನಿ. ನಾನು ಅಲ್ಲಿ ನಮ್ಮ ಹತ್ರ ಇದು ಯಾವುದು ವಾಟ್ಸಪ್ ಅಲ್ಲೆಲ್ಲ ವಿಡಿಯೋ ಇಲ್ಲ. ಅಲ್ಲಿ ಬೇಕಾದ್ರೆ ಪೆನ್ ಡ್ರೈವ್ ಕೊಡ್ತೀನಿ ಅಂತ ಹೇಳ್ತಾನೆ. ಓಕೆ ಆತ ಯಾರು ಅಂತಂದ್ರೆ ಜಮೀರ್ ಅಹಮದ್ ಅವನ ಶಿಷ್ಯ. ಓಕೆ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾನೆ ಶ್ರೇಯಸ್ ಪಟೇಲ್, ಅವನ ಪರಮ ಭಕ್ತ. ಅವನಲ್ಲಿ Okay. ಚುನಾವಣೆಯಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಜೊತೆಲಿ ಚುನಾವಣೆ ಮಾಡಿರ್ತಾನೆ ಅವನವನು. DK ಬ್ರದರ್ಸ್ನಿಂದ ಪೆನ್ ಡ್ರೈವ್ ಹಂಚಿಕೆ ವ್ಯವಹಾರ. ಯಾಕೆ ಹೇಳ್ತಾನೆ ಅಂದ್ರೆ ಒಬ್ಬ ನವೀನ್ ಗೌಡ ಅಂತೇಳಿ ನಮ್ಮ ಹತ್ರ 80-90 ಪೆನ್ ಡ್ರೈವ್ ಬಂದಿದೆ. ಅಲ್ಲಿ Okay. ನಾನು ಇಂಥವ್ರಿಗೆ ಕೊಟ್ಟಿದ್ದೀನಿ. ನಾನು ಅಲ್ಲಿ ನಮ್ಮ ಹತ್ರ ಇದು ಯಾವುದು ವಾಟ್ಸಪ್ ಅಲ್ಲೆಲ್ಲ ವಿಡಿಯೋ ಇಲ್ಲ. ಅಲ್ಲಿ ಬೇಕಾದ್ರೆ ಪೆನ್ ಡ್ರೈವ್ ಕೊಡ್ತೀನಿ ಅಂತ ಹೇಳ್ತಾನೆ. ಓಕೆ ಆತ ಯಾರು ಅಂತಂದ್ರೆ ಜಮೀರ್ ಅಹಮದ್ ಅವನ ಶಿಷ್ಯ. ಓಕೆ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾನೆ ಶ್ರೇಯಸ್ ಪಟೇಲ್, ಅವನ ಪರಮ ಭಕ್ತ. ಅವನಲ್ಲಿ Okay. ಚುನಾವಣೆಯಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಜೊತೆಲಿ ಚುನಾವಣೆ ಮಾಡಿರ್ತಾನೆ ಅವನವನು. ಇವಾಗ ನಾನು ಈ ಲೈಂಗಿಕ ದೌರ್ಜನ್ಯ ಮಾಡಿದವ್ರ ಜೊತೆಗೆ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋರ್ನು ನಾನು ಬಂಧಿಸಲೇಬೇಕಂತ ಪಟ್ಟಿಟ್ಟು ನಿಂತ್ಕೊತೀನಿ. ನಾನಲ್ಲಿ Okay. ಕಾರ್ತಿಕ್ ಈ ತರ ಹೇಳಿದಂತ ಹೇಳ್ತೀನಿ. ನಾನಲ್ಲಿ Okay. SIT ಅಲ್ಲಿ DK ಸುರೇಶ್ DK ಶಿವಕುಮಾರ್ ಹೆಸರು ಉಲ್ಲೇಖ ಮಾಡಿದ ಮೇಲೆ ಓಕೆ ಇದು ಸೀರಿಯಸ್ ಆಗ್ಬಿಡ್ತಾರೆ ಕೇಸ್. ಇದು ಕಾಂಗ್ರೆಸ್ನ 2 ಸಚಿವರಿಂದ ಪೆನ್ ಡ್ರೈವ್ ಪ್ಲಾನ್. ಬರ್ಕನೆ ಕಾಂಗ್ರೆಸ್ ಮುಖಂಡರುಗಳು ಇವ್ರ ಜೊತೆ ಬೇರೆ ಯಾರು ಇಲ್ಲ. JDS ಇಲ್ಲ, BJP ಇಲ್ಲ ಇವ್ರ ಜೊತೆ. Okay. ಎಲ್ಲ ಶಿವರಾಮೇಗೌಡ ಏಜೆಂಟ್ ಆಫ್ ದಿ ಕಾಂಗ್ರೆಸ್. ಓಕೆ ಸೊ ಅವ್ರದ್ದು ಮೇನ್ ಒಂದ್ 2-3 ಜನ ಕಾಂಗ್ರೆಸ್ ಮುಖಂಡರು ಬಂದಿದ್ರು ಅಂತ ಬಂದಿಲ್ಲ, ಅಲ್ಲಿ ಬಂದಿಲ್ಲ. ಫೋನ್ ಕಮ್ಯುನಿಕೇಶನ್, ಫೋನ್ ಅಲ್ಲಿ ಕಮ್ಯುನಿಕೇಶನ್. ಫೋನು ಕೇಳಿಸ್ಕೊಳ್ಳಿ, ಫೋನ್ ಇಟ್ಟು ಸ್ಪೀಕರ್ ಆನ್ ಮಾಡ್ತಾರೆ. ಓಕೆ ಓಕೆ ಫೋನ್ ಮಾತಾಡೋಣ ಕೇಳಿಸ್ಕೊತೀನಿ. ಯಾರ್ಯಾರು ಅಂತ ಗಣ್ಯ ವ್ಯಕ್ತಿಗಳು ನಾನು ಹೇಳ್ತೀನಿ, ಮುಂದೆ ಇಡ್ತೀನಿ ಅಂತ ನಾನಲ್ಲಿ. ಓಕೆ ಕಾಂಗ್ರೆಸ್ ಬಿಟ್ಟಿರುವ ಸೆಕ್ಸ್ ವಿಡಿಯೋದಲ್ಲಿ ಪ್ರಜ್ವಲ್ ಇಲ್ಲ. ಮೊನ್ನೆ ಕೆಲವು ಪ್ರಜ್ವಲ್ ರೇವಣ್ಣನ ವಿಡಿಯೋ ಬಂದಿದ್ದಾವೆ. ಅದ್ರಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ವೇ ಇಲ್ಲ. ಓಕೆ ಬಾಡಿ ಲ್ಯಾಂಗ್ವೇಜ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಮಾಡ್ಕೊಂಡವ್ರಿಗೆ ಇದನ್ನ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ರೆಡಿ ಮಾಡೋಕ್ಕೋಸ್ಕರನೇ ಅದರಲ್ಲಿ ಆ ವಿಡಿಯೋ ತೆಗೆದು ನೋಡ್ರಿ. ಈಗ ನೋಡಿ, ಒಂದು ವಿಚಾರ, ಪ್ರಜ್ವಲ್ ರೇವಣ್ಣನ ಬೆಡ್ರೂಮ್ದು ಕೆಲವು ವಿಡಿಯೋದಲ್ಲಿ ಇದಾವೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅನ್ನೋರ್ದು, ನಾವು ಪ್ರಜ್ವಲ್ ರೇವಣ್ಣ ನೋಡಿಲ್ಲ ನಾವಲ್ಲಿ. Okay. ಪ್ರಜ್ವಲ್ ರೇವಣ್ಣ ಅನ್ನೋರ್ದಲ್ಲಿ ಆದ್ರೆ ಅವನು ವಿಡಿಯೋ ಮಾಡ್ಬೇಕಾರಲ್ಲಿ ಒಂದು ತೀರಾ ಮಿಡ್ಲ್ ಕ್ಲಾಸ್ ಲೆವೆಲ್ಗಿಂತ ಕಮ್ಮಿ ಇರೋಂಥ ಬೆಡ್ರೂಮ್ ಅಲ್ಲಿ ಕುಳಿತುಕೊಂಡು ಅವ್ನು ವಿಡಿಯೋ ಕಾಲ್ ಮಾಡ್ತಾನ. ಓಕೆ ಓಕೆ ಆ ಒಂದೇ ವಿಡಿಯೋ ಕಾಲ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದು ಒಂದು 100 ವಿಡಿಯೋಗಳಲ್ಲಿ ಅದೇ ಬ್ಯಾಕ್ ಗ್ರೌಂಡ್ ಐತೆ. ಓಕೆ DKಶಿ ಹೆಸರು ತೆಗೆಯಲು SIT SP ಒತ್ತಡ. ನೋಡಿ, ನಾನು ಮೊದಲನೇ ಸಲ ಹೋದಾಗ ನಾನು ಬಹಳ ಸೌಜನ್ಯ ಮಾತಾಡಿ ನನ್ನ ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ರು. ವಿಟ್ನೆಸ್, ನಾನು ಸಾಕ್ಷಿದಾರನಾಗಿ ಹೋಗಿದ್ದೆ ನಾನಲ್ಲಿ. ಓಕೆ 2ನೇ ಸಲ ಹೋದಾಗ ನನಗೆ ಆ SP ಅವ್ರು ಹೇಳ್ತಾರೆ, ಅಲ್ಲಿ ನೀವು DK ಶಿವಕುಮಾರ್ ಬಗ್ಗೆ ಬರ್ದಿದ್ದಲ್ಲ, ಪ್ಯಾರ ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡಿ ಅಂದ್ರು. ಯಾಕೆ ಡಿಲೀಟ್ ಮಾಡಬೇಕು ಅಂತ ಗೊತ್ತಿಲ್ಲ. ನೀವು ಕೇಳಿಲ್ವಾ? ಯಾಕೆ ನಾನು ಹೇಳಿದೆ ನಾನು ಮಾಡಲ್ಲ ಅಂದೆ. ಓಕೆ ಅದು ನಿಮ್ಮ ಸಮ್ಮುಖದಲ್ಲೇ ಮಾಡಬೇಕಾದ್ ನಾವು ಅಂತ ಅಂದ್ರು. ಯಾಕೆಂದ್ರೆ ವಿಡಿಯೋ ರೆಕಾರ್ಡ್ ಆಗ್ತದೆ. ಅದು ಸಮಥಿಂಗ್ ಸುಮಂಡಿ ಪಾಲೇಕರ್ ಸಮಥಿಂಗ್ ಏನೋ ನೇಮ್ ಇದೆ ಅವ್ರದ್ದು. ಅಂದ್ರೆ ನನಗೆ ಯಾರು ವಿಚಾರಣೆ ಮಾಡಿದ್ದಾರೆ ಆ ಅಧಿಕಾರಿ ಸುಮನ್ ಡಿ ಪಾಲೇಕರ್ ಏನೋ ಇದೆ, ನೇಮ್ ಇದೆ ಅದು. ಓಕೆ 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 ಆಲ್ ಸೊ ರೈಟ್. ಹಾಗಾಗಿ ಓಕೆ ನಾನು ಅವ್ರು ಏನು ಕೇಳಿದ್ರು ನಾನು ಇನ್ನ ಕೊಡಲ್ಲ ಅವ್ರಿಗೆ SITಗೆ. ಓಕೆ ಓಕೆ ನನಗೆ ಯಾವಾಗ ಅವರು ಸ್ಪೆಸಿಫಿಕ್ ಆಗಿ ಆ ಪ್ಯಾರ ಡಿಲೀಟ್ ಮಾಡಿ ಅಂತ ಹೇಳಿದ್ರು, Okay. ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಇದು ಕಾಂಗ್ರೆಸ್ನವರ ಬಲವಾದ ಕೈವಾಡ ಇದೆ ಅಂತ ಹೇಳಿ. ಆಗ ನಾನು ಎಲ್ಲೂ ಹೋಗ್ಲಿಲ್ಲ, ಮಾಧ್ಯಮ ಬಂದು ನಿಂತ್ಕೊಂಡೆ ನಾನು. ಓಕೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಕಾಂಗ್ರೆಸ್ ಕೈವಾಡದ ಆರೋಪದ ಬಗ್ಗೆ ವಕೀಲ BJP ಮುಖಂಡ ದೇವರಾಜೇಗೌಡ ಸಾಲು ಸಾಲು ಆರೋಪ ಮಾಡಿದ್ದು, ದೇವರಾಜೇಗೌಡ ಉತ್ತರಕ್ಕೆ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೋ ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್
ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.